ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ, ಅದರಲ್ಲೂ ಪ್ರಸಿದ್ಧಿ ಅರಮನೆ ಮೈದಾನದಲ್ಲಿ ಈ ಕೇಕ್ ಶೋ ಎಂಬತಕ್ಕಂಥದ್ದು ಇವತ್ತು ನೆನ್ನೆದಲ್ಲ, ಸುಮಾರು 51 ವರ್ಷ ಆಯಿತು. 51 ವಸಂತಗಳನ್ನು ತುಂಬಿರತಕ್ಕಂತಹ ಅದ್ಭುತವಾದಂತಹ ಕೇಕ್ ಶೋನಲ್ಲಿ ಈ ಬಾರಿ ಮಧುರತ್ವ ಅಂದರೆ ಸಕ್ಕರೆನೇ ಮಧುರ, ಅಂತಹ ಮಧುರದಲ್ಲಿ ವಿಶೇಷವಾಗಿ ಕೃಷ್ಣನ ನೋಡ್ಬೋದು. ಕೃಷ್ಣನ ನೋಡುವಂತಹ ವಿಶೇಷವಾಗಿರ್ತಕ್ಕಂಥದ್ದು ಪೂರಿ ಜಗನ್ನಾಥ. ಪೂರಿ ಜಗನ್ನಾಥನ ನೋಡಿದ್ರೆ ಆನಂದವೇ ಆನಂದ. ಜಗನ್ನಾಥನ ನೋಡಿದ್ದೇವೆ, ಹಾಗೆ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಇವತ್ತಿನ ಪ್ರತಿಯೊಬ್ಬ ಯುವತಿಯಿಂದ ಬಂದುಕೊಂಡು ಎಲ್ಲರೂ ಸಹಿತ ವಯಸ್ಸಿನ ತಾರತಮ್ಯವಿಲ್ದಿರ ಎಲ್ಲರೂ ಕಾಂತಾರ ಇಷ್ಟಪಟ್ಟರು. ಅಲ್ಲಿ ವರಾಹ ಕಾಂತಾರ ಇದೆಯಲ್ಲ, ಅದು ಮತ್ತೊಂದು ಹೆಜ್ಜೆ ಮುಂದೆ ಅದ್ಭುತವಾದಂಥದ್ದು. ಹಾಗೆ ಬರೀ ಕಾಂತಾರ ಮತ್ತು ಪೂರಿ ಜಗನ್ನಾಥ ಮಾತ್ರವೇ ಅಲ್ಲ, ಇಲ್ಲಿ ಸಕ್ಕರೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಪ್ರತಿಯೊಂದು ಸಹಿತ ವೇಲಂಗಣಿ ಚರ್ಚು ಅದು ತುಂಬ ಚೆನ್ನಾಗಿದೆ. ಹಾಗೆ ಆಟಗಾರರು ಚೆನ್ನಾಗಿದ್ದಾರೆ. ಮಕ್ಕಳು ಬಂದಾಗ ಮಕ್ಕಳಿಗೆ ಕಾರು ಬಹಳ ಇಷ್ಟ. ಪೇರೆಂಟ್ಸು ಮಕ್ಕಳನ್ನು ಕರ್ಕೊಂಡು ಬಂದಾಗ ಇಂತಹ ಕಾರುಗಳವರಲ್ಲಿದ್ದರೂ ಸಹಿತ ಇನ್ನೊಂದು ಕಾರು ಬಂದಾಗ ನೋಡಬೇಕು ಅನ್ನೋ ಆಸೆ. ಬಹುಶಃ ಅಂತಹ ಸಿಹಿ ಕಾರು ಸಹಿತ ಇಲ್ಲಿದೆ. ಹಾಗೆ ಸುಂದರವಾದಂಥ ಒಂದು ಬೊಂಬೆ, ಏನೇ ಆದರೂ ಹೆಣ್ಣು ಸೌಂದರ್ಯ, ಆ ಹೆಣ್ಣೆ ಸೌಂದರ್ಯ ಆದಂಥ ಆ ಸೌಂದರ್ಯದ ಒಂದು ಬೊಂಬೆಯನ್ನು ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ಮತ್ತೊಂದು ಹೆಜ್ಜೆ ಮುಂದೆ. ಇಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಹಾಗಿದೆ, ಯಾವುದು ಹೀಗಿದೆ ಅಂದರೆ ಎಲ್ಲವೂ ಚೆನ್ನಾಗಿದೆ ಈ ಕೈಗಳಲ್ಲಿ ಅರಳಿರ್ತಕ್ಕಂಥ ಬೊಂಬೆಗಳು. ಹಾಗಾಗಿ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ದೀಪವನ್ನು ಅಂಟಿಸಿ ಸಂಸ್ಕೃತಿ ಪ್ರಕಾರ ಸಂಪ್ರದಾಯ ಪ್ರಕಾರ ದೀಪವನ್ನು ಅಂಟಿಸಿ ಪ್ರಾರಂಭಿಸಿದ್ದೇವೆ. ಎಲ್ಲ ಕನ್ನಡಿಗರು, ಎಲ್ಲ ಬೆಂಗಳೂರು ಮಹಾಜನತೆ, ತಾವೆಲ್ಲರೂ ಸಹಿತ ಇಡೀ ರಾಜ್ಯದ ಜನತೆ, ಇದೊಂದು ಅದ್ಭುತವಾದಂಥ ಸಾನ್ನಿಧ್ಯ ಇದೆ. ಬನ್ನಿ, ದರ್ಶನ ಮಾಡಿ, ನೋಡಿ, ಆನಂದಿಸಿ, ನಿಮ್ಮ ಮನೆ ಮಕ್ಕಳಿಗೆ ತೋರಿಸಿ ಸಕ್ಕರೆಯಿಂದ ಏನೆಲ್ಲ ವಿಶೇಷತೆ ಅಂತ. ಇವತ್ತು ಸಕ್ಕರೆ ಅಂದರೆ ಭಯಪಡೋರಿದ್ದಾರೆ, ಆದರೆ ಸಕ್ಕರೆಯಿಂದ ಇಂಥ ವೈಭವವನ್ನು ನೋಡಬೇಕಲ್ಲ. ಸಕ್ಕರೆ ತಿಂದರೆ ನಿಮಗೆ ಅನಾರೋಗ್ಯ, ಆದರೆ ಸಕ್ಕರೆ ನೋಡಿದ್ರೆ ಅನಾರೋಗ್ಯ ಅಲ್ಲ, ಅದು ಆರೋಗ್ಯ. ಅಂತಹ ಆರೋಗ್ಯ ನಿಮ್ಮದಾಗಬೇಕು. ಬನ್ನಿ, ದರ್ಶನ ಮಾಡಿ. ಜನವರಿ 4ನೇ ತಾರೀಕು, ಜನವರಿ 4 ಬೆಳಗ್ಗೆ 11ರಿಂದ 9 ಗಂಟೆ, ರಾತ್ರಿ 9 ಗಂಟೆ. ಹಾಂ, ಎಲ್ಲಿದೆ ತಾಜ್ ಮಹಲ್? ತಾಜ್ ಮಹಲ್ ಮಸೀದಿ. ಹಾಂ, ಆಯ್ತು. ಜನವರಿ ಇವತ್ತು ತಾರೀಕು ಇವತ್ತು 12ರಿಂದ ಡಿಸೆಂಬರ್ 12ರಿಂದ ಜನವರಿ 4 ಬೆಳಗ್ಗೆ 9ರಿಂದ 11ರಿಂದ ಡಿಸೆಂಬರ್ 12ರಿಂದ ಜನವರಿ 4ರವರೆಗೂ ಈ ಒಂದು ಕೇಕ್ ಶೋ ಎಂಬತಕ್ಕಂಥದ್ದು ನಿಮಗಾಗಿ ಕಾದಿದೆ. ಪ್ರತಿನಿತ್ಯ ಈ ಕೇಕ್ ಶೋ ನೋಡಲಿಕ್ಕೆ ಬರ್ತಕ್ಕಂಥದ್ದು. ಆ ಭಾಗದಲ್ಲಿ ಮಸೀದಿ ಇದೆ, ಜೊತೆಗೆ ತಾಜ್ ಮಹಲ್ ಇದೆ, ಆಟಗಾರರ ಆಟ ಇದೆ, ನೋಡಲಿಕ್ಕೆ ಕಣ್ಣಿಗೆ ಒಂದು ಹಬ್ಬವೇ ಇದೆ. ಇಂತಹ ವೈಭವಪೂರಿತವಾಗಿರ್ತಕ್ಕಂಥದ್ದು. ಹಾಗೆ ಬಂದರೆ ಬರೀ ನೋಡೋದು ಮಾತ್ರ ಅಲ್ಲ, ಕೇಕ್ ಸವಿತಕ್ಕಂಥದ್ದು. ಇಲ್ಲಿ ಕೇಕ್ ಸಹಿತ ಇದೆ. ಕೇಕ್ ಜೊತೆಗೆ ಇಂತಹ ವೈಭವಪೂರಿತವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಇಂತಹ ಅದ್ಭುತವಾದಂಥವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮನೀಶ್ರವರು ಹಾಗೂ ಗೌತಮ್ ಅಗ್ರವಾಲ್ರವರ ಗುಣ ಮೆಚ್ಚುವಂಥದ್ದು. ಯಾಕೆ ಅಂದರೆ ಇಲ್ಲಿ ಬರೀ ಕೇಕ್ ಎಕ್ಸಿಬಿಷನ್ ಮಾತ್ರ ಇಲ್ಲ, ಎಷ್ಟೋ ಕರಕುಶಲಗಳು, ಎಷ್ಟೋ ಜನ ಕಲಾವಿದರಿಗೆ, ಹಾಗೆ ಜೀವನವನ್ನು ಕಟ್ಕೊಳ್ಬೇಕು ಎಂಬತಕ್ಕಂಥ ಕಷ್ಟಪಡ್ತಕ್ಕಂಥವ್ರಿಗೂ ಸಹಿತ ಒಳಗಡೆ ಒಂದು ಸ್ಟಾಲ್ ಹಾಕಿ ಆ ಸ್ಟಾಲಲ್ಲಿ ಒಂದಷ್ಟು ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಂಡು ಬರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ಎಲ್ಲೂ ಸಿಗದಂಥದ್ದು, ಎಲ್ಲೂ ಕಾಣದಂಥದ್ದು, ಎಲ್ಲೂ ನೋಡೋದು ಸಹಿತ ಅದು ನಿಮಗೆ ಸಿಗದಂತಹ ಒಂದು ವಸ್ತುಗಳನ್ನು ಇಲ್ಲಿ ತಂದಿಟ್ಟು ಜನಗಳ ಪ್ರತಿಯೊಬ್ಬರಿಗೂ ಸಹಿತ ಕೈಗೆ ಎಟುಕುವಂಥ ದರದಲ್ಲಿ ಸಿಗುವಂಥ. We 20 plus people as bakers and confectioners in Bangalore. I represent Institute of Baking and Cake Art. I'm Manish Gaur. This is 51st annual cake exhibition happening in Palace Ground. We start today, which is 12th December. We'll go on till 4th of January. Timings are from morning 10 o'clock till 6 o'clock in the evening. What you will see and experience is 21 different cake creation. We as bakers know and understand what really are theme cakes and today's trend that we generally work with on a daily basis. We've made larger than life, big sized cakes here, which you can see from the Disney Castle to the Velankini Church, and you will see a lot of different kind of creations around.
with starting from Kantara till movie-based concepts, which is Panda, or we have got Train the Dragon, Moana the movie. We've also got the Barbie cake concept, which we have kind of worked usually that we do to drape the Barbie differently, and this time she is wearing a Victorian gown. Especially for children and place and timings. So children will be excited not just from the color, but the volume and the story that goes behind. We as bakers also feel that it is the technique of sugar art or the cake art that we display. Place, sir, place. This is in Palace Ground, Tripura Vahini, and this is starting today at 12th of December till 4th of January. Time. Timing is from 10:30 in the morning till 9 o'clock. हाँ Kannada, अच्छा ದಿ ಭಾರತ ದೇಶ ಇಸ್ ಬಿಕಮಿಂಗ್ ವಿಶ್ವ ಗುರು ಆ ವಿಶ್ವ ಗುರು ಅಲ್ಲೇ ಬೇಕರಿ ಪ್ರಾಡಕ್ಟ್ಗೆ ಆಫ್ಟರ್ ಅಮೇರಿಕಾ ವಿ ಆರ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಬೇಕರಿ ಪ್ರಾಡಕ್ಟ್ ನಾವು ವಿತ್ ದಿಸ್ ಟೈಪ್ ಆಫ್ ಎಕ್ಸಿಬಿಷನ್ ಆ್ಯಂಡ್ ದಿಸ್ ಟೈಪ್ ಆಫ್ ಪ್ರಾಡಕ್ಟ್ ಕಮ್ಸ್ ಇನ್ ಮಾರ್ಕೆಟ್ it is definitely that India will become the Wish Guru very shortly. So bakery product is bound to be a very big success because after the traditional food, next food which is acceptable by the people is bakery product. And young generation is liking more and more about the different because a lot of variation of bakery products are coming in market and this variation is attracting the young generation and young generation is future market of the country. So when we say young India, the young India likes bakery product. So bakery and this type of exhibition definitely improve the profession and the business of bakery. ಹಾಯ್, ನನ್ನ ಹೆಸರು ಜೀವಿತಾ ಅಂತ. ನಾವು ವಾಟಿನಗರಿಂದ ಬಂದಿರೋದು. ಇವತ್ತು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಇದ್ದಿದ್ದು ನೋಡೋಕ್ಕೆ ಸಖತ್ತಾಗಿದೆ. ಅದು ಫಸ್ಟ್ ದಿನ ಬಂದಿದ್ದಕ್ಕೆ ನಾವು ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ಎಲ್ಲ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಮಮ್ಮಿ ನಂಬ್ತಿಲ್ಲ, ಇದೆಲ್ಲ ಕೇಕ್ ಆದರೆ ಇಲ್ಲ ಅಂತಿದ್ದಾರೆ. ಅಷ್ಟು ರಿಲೇಟಿಗೆ ಸಕ್ಕದಾಗಿ ಮಾಡಿದ್ದಾರೆ. ಶಾಕಿಂಗ್ ಆಗಿದೆ ನನಗೂ. ನಮ್ಮ ಮಮ್ಮಿಗೆ ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡೋಕ್ಕೆ ಬಂದಿರೋದು. ಮಮ್ಮಿ ಅಂತೂ ಫುಲ್ ಶಾಕ್ ಹೋಗ್ಬಿಟ್ಟಿದ್ದಾರೆ. Let's go for the cake show.
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.